ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನಿಮ್ಮ ಜೀವನದ ಅತ್ಯಂತ ಕಠೋರ ಹಾಗೂ ಅಷ್ಟೇ ಪ್ರಮುಖವಾದ ಸತ್ಯವೊಂದನ್ನು ಅನಾವರಣ ಮಾಡಲಿದ್ದೇವೆ. ಕುಂಭರಾಶಿಯವರೇ, ಇಷ್ಟು ದಿನಗಳ ಕಾಲ ನೀವು ಯಾರನ್ನು ನಿಮ್ಮವರೆಂದು ನಂಬಿದ್ರೋ, ಯಾರ ಮುಂದೆ ನಿಮ್ಮ ಮನಸ್ಸಿನ ಎಲ್ಲ ನೋವು ನಲಿವುಗಳನ್ನು ನೀವು ತೋಡಿಕೊಂಡಿದ್ದೀರೋ ಅಂತಹ ವ್ಯಕ್ತಿಯೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ ಎಂಬ ಕಟು ಸತ್ಯವನ್ನು ತಿಳಿದುಕೊಳ್ಳುವ ಸಮಯ ಈಗ ಬಂದಿದೆ. ಅನೇಕ ಬಾರಿ ನೀವು ಅಂದುಕೊಂಡಿರಬಹುದು, ನಾನು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ನನಗೆ ಏಕೆ ಯಶಸ್ಸು ಸಿಗುತ್ತಿಲ್ಲ, ನನ್ನ ಅದೃಷ್ಟವೇಕೆ ಕೈ ಕೊಡುತ್ತಿದೆ ಎಂದು. ಆದರೆ ನೆನಪಿಡಿ, ನಿಮ್ಮ ಪರಿಶ್ರಮದಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಬದಲಾಗಿ ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಮುಳ್ಳಾಗಿದ್ದವರು ನಿಮ್ಮ ಹತ್ತಿರವೇ ಆಗಿದ್ದಾರೆ. ನಿಮ್ಮನ್ನು ಪ್ರೀತಿಯಿಂದ ಮಾತನಾಡಿಸುತ್ತಾ, ನಿಮ್ಮ ಕಷ್ಟಕ್ಕೆ ಹೆಗಲು ಕೊಡುವಂತೆ ನಟಿಸುತ್ತಾ, ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಿರುವ ಆ ವ್ಯಕ್ತಿ ನಿಮ್ಮ ಜೀವನದ ವಿನಾಶಕ್ಕೆ ಸ್ಕೆಚ್ ಹಾಕುತ್ತಿದ್ದಾರೆ. ನೀವು ಯಾರನ್ನು ಆಪ್ತರೆಂದು ಭಾವಿಸಿ ನಿಮ್ಮ ಗುಟ್ಟುಗಳನ್ನು ಹೇಳಿಕೊಂಡಿದ್ದೀರೋ ಅದೇ ಗುಟ್ಟುಗಳನ್ನೇ ಅವರು ನಿಮ್ಮ ವಿರುದ್ಧ ಆಯುಧವನ್ನಾಗಿ ಬಳಸುತ್ತಿದ್ದಾರೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ವ್ಯವಸ್ಥಿತವಾಗಿ ನಡೆಯುತ್ತಿರುವ ಸಂಚು. ಈಗ ಸಮಯ ಬಂದಿದೆ. ಅಂತಹ ವಿಷಕಾರಿ ವ್ಯಕ್ತಿಗಳನ್ನು ಗುರುತಿಸಿ ನಿಮ್ಮ ಜೀವನದಿಂದ ಶಾಶ್ವತವಾಗಿ ಹೊರಹಾಕಲು. ಇಲ್ಲದಿದ್ದರೆ ನಿಮ್ಮ ಭವಿಷ್ಯವು ಕತ್ತಲೆಯಲ್ಲಿ ಮುಳುಗಬಹುದು. ಈಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಬಹುದು, ಅಂತಹ ವ್ಯಕ್ತಿಯನ್ನು ಗುರುತಿಸುವುದು ಹೇಗೆ? ಆ ವ್ಯಕ್ತಿ ಬೇರೆಲ್ಲೂ ಇಲ್ಲ, ನಿಮ್ಮ ದೈನಂದಿನ ಜೀವನದತ್ತ ಈ ಸುತ್ತಮುತ್ತಲೇ ಇರೋದು. ಅವರು ನಿಮ್ಮ ಮುಂದೆ ಬಹಳ ವಿನಯವಂತರಾಗಿ ನಡೆದುಕೊಳ್ತಾರೆ. ನೀವು ಯಾವುದಾದರೂ ಸಂಕಷ್ಟಕ್ಕೆ ಸಿಲುಕಿದಾಗ ಮೊದಲಿಗರಾಗಿ ಬಂದು ಸಾಂತ್ವನ ಹೇಳ್ತಾರೆ. ಆದರೆ ಗಮನಿಸಿ, ಅವರ ಸಾಂತ್ವನವು ಕೇವಲ ನಟನೆಯಾಗಿರುತ್ತೆ. ಅವರ ನಿಜವಾದ ಉದ್ದೇಶ ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳುವುದಾಗಿರುತ್ತೆ. ಯಾವಾಗ ನೀವು ಯಶಸ್ಸಿನ ಶಿಖರಕ್ಕೆ ಏರಲು ಸಿದ್ಧರಾಗುತ್ತೀರೋ ಆಗ ಇದ್ದಕ್ಕಿದ್ದಂತೆ ಏನಾದರೂ ಒಂದು ಅಡೆತಡೆ ಬರುತ್ತೆ, ಅಥವಾ ಯಾವುದೋ ಒಂದು ತಪ್ಪು ನಿರ್ಧಾರದಿಂದ ನೀವು ಕೆಳಕ್ಕೆ ಬೀಳುತ್ತೀರಿ. ಇಂತಹ ಸಮಯದಲ್ಲಿ ಆ ವ್ಯಕ್ತಿ ನಿಮಗೆ ನೀಡಿದ ಸಲಹೆಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಅವರು ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಗೊಂದಲಕ್ಕೀಡು ಮಾಡ್ತಾರೆ. ನೇರವಾಗಿ ನಿಮ್ಮನ್ನು ವಿರೋಧಿಸದೆ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ಬಿತ್ತುತ್ತಾರೆ. ನಿಮ್ಮ ಏಳಿಗೆಯನ್ನು ಕಂಡು ಅವರ ಹೊಟ್ಟೆಯಲ್ಲಿ ಕಿಚ್ಚು ಉರಿಯುತ್ತಿರುತ್ತೆ. ಆದರೆ ಮುಖದಲ್ಲಿ ಮಾತ್ರ ನಗುವಿನ ಮುಖವಾಡ ಇರುತ್ತೆ. ಇಂತಹ ಮುಖವಾಡದ ಶತ್ರುವಿನಿಂದ ನೀವು ಈಗಾಗಲೇ ಎಚ್ಚೆತ್ತುಕೊಳ್ಬೇಕು. ಒಂದು ಕಡೆ ಇಂತಹ ಸಂಚುಗಳು ನಡೆಯುತ್ತಿದ್ದರೂ ಮತ್ತೊಂದು ಕಡೆ ನಿಮ್ಮನ್ನು ರಕ್ಷಿಸುತ್ತಿರುವ ಒಂದು ಅದೃಶ್ಯ ದೈವಿಕ ಶಕ್ತಿ ನಿಮ್ಮ ಜೊತೆಗಿದೆ. ನೀವು ಗಮನಿಸಿರಬಹುದು, ಎಷ್ಟೋ ಬಾರಿ ದೊಡ್ಡ ಆಘಾತಗಳು ತಪ್ಪಿ ಹೋಗಿವೆ. ಕಠಿಣ ಪರಿಸ್ಥಿತಿಗಳಲ್ಲಿ ಯಾರೋ ಅಪರಿಚಿತರು ಬಂದು ಸಹಾಯ ಮಾಡಿದ್ದಾರೆ, ಅಥವಾ ಯಾವುದೋ ಒಂದು ಅನಿರೀಕ್ಷಿತ ಬೆಳವಣಿಗೆಯಿಂದ ನಿಮ್ಮ ಮಾನ ಉಳಿದಿದೆ. ಇವೆಲ್ಲವೂ ಆ ದೈವಿಕ ಶಕ್ತಿಯ ಲೀಲೆ. ಈ ಶಕ್ತಿಯು ನಿಮ್ಮ ಮನೆಯ ಅನುಪಾಸಿನಲ್ಲೇ ಇದ್ದು ನಿಮ್ಮನ್ನು ಪ್ರತಿಕ್ಷಣವೂ ಕಾಯುತ್ತಿದೆ. ಆದರೆ ವಿಷಾದದ ಸಂಗತಿಯೆಂದರೆ ನೀವು ಈ ಶಕ್ತಿಯನ್ನು ಗುರುತಿಸುತ್ತಿಲ್ಲ. ನೀವು ನಿಮ್ಮ ಯಶಸ್ಸನ್ನು ಕೇವಲ ಕಾಕತಾಳೀಯವೆಂದು ಭಾವಿಸುತ್ತಿದ್ದೀರಿ. ಆ ಶಕ್ತಿಯು ಈಗ ನಿಮ್ಮ ಮೇಲೆ ಸ್ವಲ್ಪ ಮುನಿಸಿಕೊಂಡಿರಬಹುದು. ಆದ್ದರಿಂದ ನಿಮ್ಮ ಜೀವನದಲ್ಲಿ ಮತ್ತೆ ಸುಖ ಶಾಂತಿ ನೆಲೆಸಬೇಕೆಂದರೆ ನೀವು ಆ ದೈವಿಕ ಶಕ್ತಿಯನ್ನು ಸ್ಮರಿಸಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ದೇವರಿಗೆ ಮನಃಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ. ನಿಮ್ಮ ಸುತ್ತಲಿರುವ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಈ ಪ್ರಾರ್ಥನೆಯೇ ದೊಡ್ಡ ಆಯುಧ. ಈಗ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಘಟ್ಟದ ಬಗ್ಗೆ ಮಾತನಾಡೋಣ. ಬರುವಂತಹ ಮುಂದಿನ 2 ದಿನಗಳು, ಅಂದರೆ ಈ ಒಂದು 18 ಗಂಟೆಗಳು ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕ. ಗ್ರಹಗತಿಗಳ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಗಾಳಿ ಬೀಸಲಿದೆ. ಇದು ನಿಮಗೆ ಅತ್ಯಂತ ಎತ್ತರಕ್ಕೆ ಬೆಳೆಯುವ ಅವಕಾಶವನ್ನು ನೀಡುತ್ತೆ, ಅಥವಾ ಒಂದು ಸಣ್ಣ ತಪ್ಪು ನಿಮ್ಮನ್ನು ಪ್ರಪಾತಕ್ಕೆ ದೂರಬಹುದು. ಈ ಸಮಯದಲ್ಲಿ ನೀವು ಯಾರನ್ನು ಕುರುಡಾಗಿ ನಂಬಬೇಡಿ. ವಿಶೇಷವಾಗಿ ನಿಮ್ಮ ಹತ್ತಿರದವರು ನೀಡುವ ಈ ಒಂದು ಆಮಿಷಗಳಿಗೆ ಅಥವಾ ಸಲಹೆಗಳಿಗೆ ಮರುಳಾಗಬೇಡಿ. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಕೇಳಿ. ಈ 2 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಮುಂದಿನ 10 ವರ್ಷಗಳ ಭವಿಷ್ಯವನ್ನು ನಿರ್ಧರಿಸುತ್ತೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲು ಸಿದ್ಧವಾಗಿದೆ. ಆದರೆ ಆ ಬಾಗಿಲನ್ನು ಪ್ರವೇಶಿಸಲು ನೀವು ಅರ್ಹರಾಗಿರಬೇಕು.
ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ ಮತ್ತು ಕೆಟ್ಟ ಜನರ ಸಹವಾಸದಿಂದ ಸಂಪೂರ್ಣವಾಗಿ ದೂರವಿರಿ. ನಿಮ್ಮ ಕುಂಡಲಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ತಿಳಿಯುವ ವಿಷಯವೇನೆಂದರೆ ನಿಮ್ಮ ಜಾತಕದಲ್ಲಿ ಅದ್ಭುತವಾದ ರಾಜಯೋಗವಿದೆ. ಅಂದರೆ ನೀವು ಒಬ್ಬ ರಾಜನಂತೆ ವೈಭೋಗದ ಜೀವನವನ್ನು ನಡೆಸಬೇಕಾದವರು. ಆದರೆ ಪ್ರಸ್ತುತ ನೀವು ಹಣಕಾಸಿನ ಮುಗ್ಗಟ್ಟು ಅಥವಾ ಮಾನಸಿಕ ನೆಮ್ಮದಿಯಿಲ್ಲದೆ ಬದುಕುತ್ತಿರಬಹುದು. ಇದಕ್ಕೆ ಕಾರಣ ನಿಮ್ಮ ಜಾತಕದ ದೋಷವಲ್ಲ, ಬದಲಾಗಿ ನೀವು ಮಾಡುತ್ತಿರುವ ಕೆಲವು ಸಣ್ಣ ಪುಟ್ಟ ತಪ್ಪುಗಳು. ಹಳೆಯ ಶಾಸ್ತ್ರಗಳಲ್ಲಿ ತಿಳಿಸಲಿರುವ ಈ ವಿಶೇಷ ಮಂತ್ರಗಳು ಮತ್ತು ತಂತ್ರಗಳು ಈಗಲೂ ಪ್ರಸ್ತುತವಾಗಿವೆ. ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡಿರುವ ಕೆಲಸಗಳು ಮತ್ತೆ ಆರಂಭವಾಗಬೇಕೆಂದರೆ ನೀವು ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು. ಮೊದಲನೆಯದಾಗಿ, ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಕಾರ್ಯಗತಗೊಳಿಸುವ ಮೊದಲು ಯಾರಿಗೂ ಹೇಳಬೇಡಿ. ಎರಡನೆಯದಾಗಿ, ದಾನ ಧರ್ಮಗಳಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ದುಡಿಮೆಯ ಒಂದು ಸಣ್ಣ ಭಾಗವನ್ನು ಹಸಿದವರಿಗೆ ಅಥವಾ ಪ್ರಾಣಿಗಳಿಗೆ ಆಹಾರ ನೀಡಲು ಬಳಸಿ. ಇದು ನಿಮ್ಮ ಮೇಲೆ ಇರುವ ನಕಾರಾತ್ಮಕ ದೃಷ್ಟಿಯನ್ನು ತೆಗೆದುಹಾಕುತ್ತೆ. ಈಗ ಕಾಲ ಮಿಂಚಿಲ್ಲ. ನಿಮ್ಮ ಜೀವನದ ಚುಕ್ಕಾಣಿ ನಿಮ್ಮ ಕೈಯಲ್ಲೇ ಇದೆ. ಯಾರು ನಿಮ್ಮನ್ನು ದಶಕಗಳಿಂದ ವಂಚಿಸುತ್ತಿದ್ದಾರೋ ಅವರನ್ನು ಗುರುತಿಸಿ ಈಗಲೇ ದೂರ ತಳ್ಳಿ. ಅವರು ಎಷ್ಟೇ ಹತ್ತಿರವರಾಗಿದ್ದರೂ ನಿಮ್ಮ ಏಳಿಗೆಗೆ ಅಡ್ಡಿಯಾಗುವವರನ್ನು ಕ್ಷಮಿಸಬೇಡಿ. ಕ್ಷಮೆ ಎಂಬುದು ಮನುಷ್ಯ ಗುಣವಾದರೂ ಪದೇ ಪದೇ ವಂಚಿಸುವವರಿಗೆ ನೀಡುವ ಕ್ಷಮೆ ನಿಮ್ಮನ್ನು ವಿನಾಶದತ್ತ ಕೊಂಡೊಯ್ಯುತ್ತೆ. ಇದೇ ಸಂಕಲ್ಪ ಮಾಡಿ, ನಾನು ನನ್ನ ಸ್ವಂತ ಶಕ್ತಿಯ ಮೇಲೆ ನಂಬಿಕೆ ಇಡುತ್ತೇನೆ ಎಂದು ಆ ದೈವಿಕ ಶಕ್ತಿಯ ಮೇಲೆ ಅಚಲವಾದ ವಿಶ್ವಾಸವಿಡಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ತಣ್ಣೀರಿನ ಬದಲು ಸಂತೋಷದ ಮಳೆ ಸುರಿಯಲಿದೆ. ಈ ಮಾಹಿತಿಯು ನಿಮಗೆ ಸರಿಯಾದ ದಾರಿಯನ್ನು ತೋರಿಸಿದೆ ಎಂದು ನಾನು ನಂಬುತ್ತೇನೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಮೂಡಿದ್ದರೆ ಸಕಾರಾತ್ಮಕವಾಗಿ ಯೋಚಿಸಿ ಮುನ್ನಡೆಯಿರಿ. ಸತ್ಯವು ಯಾವಾಗಲೂ ಕಹಿಯಾಗಿರುತ್ತೆ, ಆದರೆ ಅದು ನಿಮ್ಮನ್ನು ಸ್ವತಂತ್ರಗೊಳಿಸುತ್ತೆ. ಈಗ ನಿಮ್ಮ ಸರದಿ. ಸತ್ಯವನ್ನು ಒಪ್ಪಿಕೊಂಡು ಬದುಕನ್ನು ಸುಂದರವಾಗಿ ಇರಿಸಿಕೊಳ್ಳಬಹುದು. ವೃತ್ತಿರಂಗದಲ್ಲಿ ಇಂದು ನೀವು ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಲಿದ್ದೀರಿ. ನೀವು ಎಲ್ಲೇ ಕೆಲಸ ಮಾಡುತ್ತಿರಲಿ, ನಿಮ್ಮ ಪ್ರಾಮಾಣಿಕತೆ ಮತ್ತು ಚತುರತೆಗೆ ಇಂದು ತಕ್ಕ ಬೆಲೆ ಸಿಗಲಿದೆ. ಕಚೇರಿಯಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಈ ಒಂದು ಕಾರ್ಯಕ್ಷಮತೆಯನ್ನು ಗಮನಿಸುತ್ತಿದ್ದಾರೆ. ಬಹುದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸವನ್ನು ಇಂದು ಪೂರ್ಣಗೊಳಿಸುವ ಮೂಲಕ ನೀವು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ. ಸಹೋದ್ಯೋಗಿಗಳೊಂದಿಗೆ ಯಾವುದೇ ಭಿನ್ನಾಭಿಪ್ರಾಯವಿದ್ದರೂ ಇಂದು ದೂರವಾಗಿ ಒಂದು ಉತ್ತಮ ತಂಡವಾಗಿ ಕೆಲಸ ಮಾಡುವ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ನೀವು ಈ ಹೊಸ ಜವಾಬ್ದಾರಿಯನ್ನು ನಿರೀಕ್ಷಿಸುತ್ತಿದ್ದರೆ ಅಥವಾ ಉದ್ಯೋಗ ಬದಲಾವಣೆಯ ಆಲೋಚನೆಯಲ್ಲಿದ್ದರೆ ಅದಕ್ಕೆ ಸಂಬಂಧಿಸಿದ ಶುಭ ಸುದ್ದಿ ಇಂದು ನಿಮ್ಮ ಕಿವಿಗೆ ಬೀಳಬಹುದು. ನಿಮ್ಮಲ್ಲಿರುವ ನಾಯಕತ್ವದ ಗುಣವು ಇಂದು ಜಾಗೃತಗೊಳ್ಳಲಿದ್ದು ಕಠಿಣ ಸನ್ನಿವೇಶಗಳನ್ನು ಸುಲಭವಾಗಿ ನಿಭಾಯಿಸುವಿರಿ. ವ್ಯಾಪಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೆ ಇಂದು ಲಾಭದಾಯಕದ ದಿನ. ಮಾರುಕಟ್ಟೆಯಲ್ಲಿ ನಿಮ್ಮ ಮೌಲ್ಯ ಹೆಚ್ಚಾಗುತ್ತೆ. ವಿಶೇಷವಾಗಿ ಹಳೆಯ ಗ್ರಾಹಕರು ಅಥವಾ ಹಳೆಯ ವ್ಯವಹಾರದ ಸಂಪರ್ಕಗಳು ಇಂದು ನಿಮಗೆ ಅನಿರೀಕ್ಷಿತ ಆದಾಯವನ್ನು ತಂದುಕೊಡಲಿವೆ. ಈ ಹೊಸ ಹೂಡಿಕೆಯ ಬಗ್ಗೆ ನೀವು ಚಿಂತಿಸುತ್ತಿದ್ದರೆ ಇದು ಅತ್ಯಂತ ಸೂಕ್ತವಾದ ಸಮಯ. ಆದರೆ ಮಾರುಕಟ್ಟೆಯ ಏರಿಳಿತಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದ ನಂತರವೇ ಮುಂದುವರಿಯುವುದು ಉತ್ತಮ. ಪಾಲುದಾರಿಕೆ ವ್ಯವಹಾರದಲ್ಲಿ ಇದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಪಾರದರ್ಶಕವಾಗಿರುವುದು ಬಹಳನೇ ಮುಖ್ಯ. ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಬೇಕಾದ ಆರ್ಥಿಕ ನೆರವು ಅಥವಾ ಸಾಲದ ಸೌಲಭ್ಯಗಳು ಇಂದು ಸುಲಭವಾಗಿ ದೊರೆಯುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವಾಗ ಆತುರ ಪಡದೆ ದೂರದೃಷ್ಟಿಯಿಂದ ಯೋಚಿಸಿ ಹೆಜ್ಜೆಯನ್ನು ಇಡಿ. ಆರ್ಥಿಕವಾಗಿ ಇಂದು ನಿಮಗೆ ಧನಲಾಭದ ಯೋಗವಿದೆ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಆದರೆ ನೆನಪಿಡಿ, ಹಣ ಬಂದಷ್ಟೇ ವೇಗವಾಗಿ ಖರ್ಚಾಗುವ ಸಾಧ್ಯತೆಯೂ ಇರುತ್ತೆ. ಆದ್ದರಿಂದ ಇಂದು ನೀವು ಹಣದ ವ್ಯವಹಾರದಲ್ಲಿ ಜಾಗರೂಕರಾಗಿ ಇರಲೇಬೇಕು. ಅತಿ ಹೆಚ್ಚು ಆಡಂಬರಕ್ಕೆ ಅಥವಾ ಅನಗತ್ಯ ವಸ್ತುಗಳ ಖರೀದಿಗೆ ಹಣವನ್ನು ವ್ಯಯ ಮಾಡಬೇಡಿ. ಇಂದು ನೀವು ಮಾಡುವ ಉಳಿತಾಯವೇ ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗುತ್ತೆ. ಕುಟುಂಬದ ಹಿರಿಯರಿಂದ ಆಸ್ತಿ ಅಥವಾ ಹಣದ ರೂಪದಲ್ಲಿ ಸಹಾಯ ಸಿಗಬಹುದು. ಸಾಲದ ಹೊರೆ ಇದ್ದರೆ ಅದನ್ನು ಕಡಿಮೆ ಮಾಡಲು ಇಂದು ಸೂಕ್ತ ಯೋಜನೆ ರೂಪಿಸಿ. ನಿಮ್ಮ ಆರ್ಥಿಕ ಶಿಸ್ತು ಇಂದು ನಿಮ್ಮನ್ನು ದೊಡ್ಡ ಸಂಕಷ್ಟದಿಂದ ಪಾರು ಮಾಡಲಿದೆ. ಮನೆಯಲ್ಲಿ ಇಂದು ಹಬ್ಬದಂತಹ ವಾತಾವರಣವಿರುತ್ತೆ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ಒಮ್ಮತ ಹೆಚ್ಚಾಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಸಂಜೆಯ ಕಾಲ ಕಳೆಯಲು ನಿಮಗೆ ಅವಕಾಶ ಸಿಗಲಿದೆ.
ಇದು ನಿಮ್ಮ ಸಂಬಂಧದ ನಡುವಿನ ಸಣ್ಣ ಪುಟ್ಟ ಕಹಿ ಘಟನೆಗಳನ್ನು ಮರೆಸಲಿದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಇದ್ದ ಆತಂಕಗಳು ಇಂದು ದೂರವಾಗಲಿವೆ. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂಭ್ರಮ ನೆಲೆಸಲಿದೆ. ನಿಮ್ಮ ತಾಯಿ ತಂದೆಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಅವರ ಆಶೀರ್ವಾದವು ನಿಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತೆ. ಅವಿವಾಹಿತರಿಗೆ ಇಂದು ವಿವಾಹದ ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಇಂದು ನಿಮ್ಮ ಮನೆಗಳಲ್ಲಿ ನೆಮ್ಮದಿ ಇರಲಿದೆ. ಈ ಪ್ರೇಮದ ವಿಚಾರದಲ್ಲಿ ಈ ಕುಂಭರಾಶಿಯವರಿಗೆ ಇಂದು ಅತ್ಯಂತ ರೊಮ್ಯಾಂಟಿಕ್ ದಿನ. ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಹೇಳಲು ಇದು ಸಕಾಲ. ನಿಮ್ಮಿಬ್ಬರ ನಡುವಿನ ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ಹೊಸದಾಗಿ ಪ್ರೇಮ ಜೀವನಕ್ಕೆ ಕಾಲಿಟ್ಟವರಿಗೆ ಸಂಗಾತಿಯ ಬಗ್ಗೆ ಹೆಚ್ಚಿನ ಗೌರವ ಮೂಡಲಿದೆ. ನೀವು ಯಾರಿಗಾದರೂ ಪ್ರಪೋಸ್ ಮಾಡಲು ಬಯಸಿದ್ದರೆ ಇಂದು ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗುವ ಸಂಭವ ಹೆಚ್ಚಿದೆ. ನಿಮ್ಮ ಪ್ರೇಮಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಆರೋಗ್ಯವೇ ಭಾಗ್ಯ ಎಂಬ ಮಾತಿನಂತೆ ಇಂದು ನಿಮ್ಮ ದೇಹದ ಕಡೆಗೆ ಗಮನ ಕೊಡಬೇಕು. ಕೆಲಸದ ಒತ್ತಡದ ನಡುವೆ ನಿಮ್ಮ ವಿಶ್ರಾಂತಿಯನ್ನು ನಿರ್ಲಕ್ಷಿಸಬೇಡಿ. ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರವನ್ನು ಸೇವಿಸುವುದು ಮತ್ತು ಯೋಗಾಭ್ಯಾಸ ಮಾಡುವುದು ನಿಮ್ಮ ದಿನವನ್ನು ಚೈತನ್ಯದಾಯಕವಾಗಿ ಇರಿಸುತ್ತೆ. ಮಾನಸಿಕವಾಗಿ ಸ್ವಲ್ಪ ಉದ್ವೇಗ ಅಥವಾ ಅಶಾಂತಿ ಕಾಡಬಹುದು. ಅಂತಹ ಸಮಯದಲ್ಲಿ ದೀರ್ಘವಾಗಿ ಉಸಿರಾಡಿ ಅಥವಾ ಸ್ವಲ್ಪ ಸಮಯ ಧ್ಯಾನದಲ್ಲಿ ತೊಡಗಿ. ಅತಿಯಾದ ಆಲೋಚನೆಯು ತಲೆನೋವಿಗೆ ಕಾರಣವಾಗಬಹುದು. ಆದ್ದರಿಂದ ವಿಷಯಗಳನ್ನು ಅವು ಇರುವಂತೆಯೇ ಸ್ವೀಕರಿಸಿ. ಮಲಗುವ ಮೊದಲು ಮೊಬೈಲ್ ಫೋನ್ ಬಳಕೆಯನ್ನು ಕಡಿಮೆ ಮಾಡಿ. ಇದರಿಂದ ನಿಮಗೆ ಉತ್ತಮ ನಿದ್ರೆ ದೊರೆಯುತ್ತೆ. ಇಂದು ನಿಮ್ಮ ದಿನವನ್ನು ಮತ್ತಷ್ಟು ಶುಭವಾಗಿಸಿಕೊಳ್ಳಲು ಕೆಲವು ಸರಳ ಕ್ರಮಗಳನ್ನು ಅನುಸರಿಸಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಇಷ್ಟ ದೈವವನ್ನು ಸ್ಮರಿಸಿ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಶಕ್ತಿಯಾನುಸಾರ ಅನ್ನದಾನ ಅಥವಾ ಈ ವಸ್ತ್ರದಾನ ಮಾಡಿ. ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ನಿಮಗೆ ಇಂದು ಹೆಚ್ಚು ಸಕಾರಾತ್ಮಕತೆಯನ್ನು ನೀಡುತ್ತೆ. ನಿಮ್ಮ ಮಾತುಗಳಲ್ಲಿ ಸೌಜನ್ಯವಿರಲಿ. ಇದು ನಿಮ್ಮ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುತ್ತೆ. ಯಾವುದಾದರೂ ಮಹತ್ವದ ಕೆಲಸಕ್ಕೆ ಹೋಗುವ ಮೊದಲು ಹಿರಿಯರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ. ಮನುಷ್ಯ ಪ್ರಯತ್ನದ ಜೊತೆಗೆ ದೈವಬಲವು ಸೇರಿದಾಗ ಮಾತ್ರ ಯಶಸ್ಸು ಸಾಧ್ಯ. ಕುಂಭರಾಶಿಯವರಿಗೆ ಈ ಮಾರ್ಚ್ ತಿಂಗಳಿನಲ್ಲಿ ಅನೇಕ ಅವಕಾಶಗಳನ್ನು ಹೊತ್ತು ತಂದಿದೆ. ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಮತ್ತು ಸಕಾರಾತ್ಮಕ ಹಾದಿಯಲ್ಲಿ ಮುನ್ನಡೆಯಿರಿ. ಸಮಯದ ಮಹತ್ವದ ಅರಿವು ಕೆಲಸ ಮಾಡಿ. ಇಂದಿನ ಈ ಒಂದು ರಾಶಿ ಭವಿಷ್ಯವು ನಿಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶಿಯಾಗಿದೆ. ನಿಮ್ಮ ಜೀವನ ಸುಖಮಯವಾಗಿರುತ್ತೆ. ಆದಷ್ಟು ಆಧ್ಯಾತ್ಮಿಕದ ಕಡೆ ಗಮನವನ್ನು ನೀವು ಹರಿಸಿದರೆ ಮಾತ್ರ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ, ನಿಮ್ಮ ಆತ್ಮೀಯರಿಗೆ, ನಿಮ್ಮ ನೆರೆಹೊರೆಯವರಿಗೆ ಎಲ್ಲರಿಗೂ ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕೆಂದರೆ ಅವರ ಜೀವನದಲ್ಲಿ ಕತ್ತಲೆ ಅನ್ನೋದು ಇರುತ್ತೆ. ನಿಮ್ಮಿಂದ ಅದನ್ನು ದೂರ ಮಾಡಿ ಬೆಳಕನ್ನು ತರುವ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ಹಾಗಾಗಿ ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಇಂದು ಈ ಶುಭ ಶನಿವಾರ ಇರೋದ್ರಿಂದ ಈ ಎಳ್ಳು ಬತ್ತಿಗಳು ತಗೊಂಡೋಗಿ ಈ ದೇವಾಲಯಕ್ಕೆ ಹೋಗಿ ಆ ಎಳ್ಳು ಬತ್ತಿಗಳನ್ನು ಹಚ್ಚಿ ಬರೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ನಿಮಗೆ ಅಖಂಡ ರಾಜಯೋಗ, ಧನಪ್ರಾಪ್ತಿ ಯೋಗ ಕೂಡಿ ಬರುತ್ತೆ. ಅದೃಷ್ಟ ಕೂಡಿ ಬರುತ್ತೆ. ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದ್ವಿಗುಣ ಲಾಭ ಅನ್ನೋದು ಕಾಣ್ತೀರಾ. ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಅಷ್ಟೇ ಏಳಿಗೆಯನ್ನು ಕಾಣ್ತೀರಾ. ಮತ್ತು ಆರೋಗ್ಯದಲ್ಲಿ ಮತ್ತು ಈ ಚರ್ಮದ ರೋಗ ಏನಾದರೂ ಇದ್ದರೆ ಅದರಲ್ಲೂ ನೀವು ಚೇತರಿಕೆ ಅನ್ನೋದು ಕಾಣ್ತೀರಾ. ಆದಷ್ಟು ಈ ಅಶ್ವತ್ಥ ಮರದ ಕೆಳಗೆ ಈ ಸಾಸಿವೆ ಎಣ್ಣೆಯನ್ನು ಉಪಯೋಗಿಸಿಕೊಂಡು ಈ 2 ಜೋಡಿ ಬತ್ತಿಗಳ ದೀಪವನ್ನು ಹಚ್ಚೋದ್ರಿಂದ ಈ ಬೆಳಗ್ಗೆ ಆಗಿಲ್ಲ ಅಂದರೆ ಒಂದು 5:30ಯಿಂದ 6:30 ಒಳಗಡೆ, ನೀವು 6:30 ಒಳಗಡೆ ದೀಪವನ್ನು ಹಚ್ಚಿ ಬರೋದ್ರಿಂದ ಇಂದು ಶುಭ ಶನಿವಾರ ಈ ಶನಿದೇವರ ಕೃಪೆಗೆ ಪಾತ್ರರಾಗ್ತೀರ. ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನು ನೀವು ಬಳಸೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಯಶಸ್ಸು, ಪ್ರಗತಿ ಕೂಡಿ ಬರುತ್ತೆ. ಮತ್ತು
ಯಾರಿಗೆ ಈ ಮಕ್ಕಳ ಭಾಗ್ಯ ಸಂತಾನ ಭಾಗ್ಯ ಇಲ್ವೋ ಅವರು ಕೂಡ ಈ ಒಂದು ನಿಮ್ಮ ಮನೆಯಲ್ಲಿ ದೂರಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ನಿಮ್ಮ ಕುಲದೇವರ ಹೆಸರನ್ನು ಹೇಳಿಕೊಂಡು ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಈ ತುಳಸಿ ಗಿಡದ ಕೆಳಗಡೆ ಹಚ್ಚೋದ್ರಿಂದ ತುಳಸಿ ಅಮ್ಮನ ಆಶೀರ್ವಾದ ನಿಮಗೆ ಸದಾ ಸಿಗುತ್ತೆ. ಆದಷ್ಟು ಇವತ್ತು ಈ ಸಂಜೆಯ ಟೈಮಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಈ ಹೊಸ್ತಿಲಿಗೆ ನೀವು ಅರಿಶಿಣ ಕುಂಕುಮಗಳಿಂದ ಅಲಂಕರಿಸಿ ಪೂಜೆಯನ್ನು ಮಾಡಿ. ಏಕೆ ಅಂದರೆ ಮನೆಯ ಒಳಿತು ಕೆಡುಕುಗಳು ಈ ಹೊಸ್ತಿಲ ಮನೆಯ ಮುಖ್ಯ ದ್ವಾರದ ಹೊಸ್ತಿಲಲ್ಲೇ ನಮಗೆ ಬರೋದು. ಈ ಏಲಕ್ಕಿಯ ನೀರನ್ನು ನೀವು ನೆನೆಸಿಟ್ಟ ಏಲಕ್ಕಿಯ ನೀರನ್ನು ಹೊಸ್ತಿಲನ್ನು ಶುಭ್ರಗೊಳಿಸಿ ತುಂಬಾ ಒಳಿತಾಗುತ್ತೆ. ಹಣಕಾಸಿನಲ್ಲಿ ಅಭಿವೃದ್ಧಿಯಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.